ಗಿಡದ ತುಂಬ ಹೂಗಳನ್ನ ನೋಡಿರ್ತೀವಿ. ಇಲ್ಲಿ ಮರದ ತುಂಬ ಹೂಗಳು ಬಿಟ್ಟಿದೆ ನೋಡಿ. ಜಪಾನ್ ಚೆರಿ ಬ್ಲಾಸಮ್ಗೆ ಪ್ರಪಂಚದಲ್ಲೇ ತುಂಬ ಫೇಮಸ್ ಆದ ಜಾಗ. ಈ ಚೆರಿ ಬ್ಲಾಸಮ್ಗೂ ಮುಂಚೆ ಇಲ್ಲಿ ಈ ಪ್ಲಮ್ ಬ್ಲಾಸಮ್ ಆಗತ್ತೆ. ಅಂದರೆ ವಸಂತಕಾಲ ಶುರುವಾಗ್ತಿರೋದಕ್ಕೆ ಈ ಹೂಗಳು ಮುನ್ಸೂಚನೆಯನ್ನು ಕೊಡುತ್ತೆ. ಫೆಬ್ರವರಿ ಮಿಡ್ಡಿಂದನೇ ಈ ಹೂಗಳು ಅರಳಕ್ಕೆ ಶುರುವಾಗತ್ತೆ. ಆಗ ಉಮೆ ಮತ್ಸುರಿ ಅಂತ ಹೇಳಿ ಬಹಳಷ್ಟು ಕಡೆ ಜಪಾನ್ನಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ಜಾಪನೀಸಲ್ಲಿ ಈ ಹೂವಕ್ಕೆ ಉಮೆ ಅಂತ ಹೇಳಿ ಕರೀತಾರೆ. ಈ ಉಮೆ ಮತ್ಸುರಿ ಹಬ್ಬಗಳಲ್ಲಿ ಈ ಹೂವನ್ನು ಉಪಯೋಗಿಸಿ ಬಹಳಷ್ಟು ಸಿಹಿ ತಿಂಡಿಗಳನ್ನು ಇವರು ತಯಾರು ಮಾಡ್ತಾರೆ. ಬಹಳಷ್ಟು ಬೇರೆ ಬೇರೆ ಬಣ್ಣ ಹಾಗೆ ಗಾತ್ರಗಳಲ್ಲಿ ಈ ಹೂಗಳನ್ನು ನೀವು ನೋಡ್ಬೋದು. ಈ ಚೆರಿ ಬ್ಲಾಸಮ್ ಹೂಗಳು ಹಾಗೆ ಮರಗಳು ಮತ್ತು ಈ ಪ್ಲಮ್ ಬ್ಲಾಸಮ್ ಹೂಗಳು ಮತ್ತು ಮರಗಳಿಗೆ ಬಹಳಷ್ಟು ವ್ಯತ್ಯಾಸಗಳಿದೆ. ಮಾರ್ಚ್ ಮಿಡ್ ಅಥವಾ ಮಾರ್ಚ್ ಎಂಡಿಂದ ಜಪಾನಲ್ಲಿ ಚೆರಿ ಬ್ಲಾಸಮ್ನ ನೋಡೋದಕ್ಕೆ ನಿಮಗೆ ಸಿಗತ್ತೆ. ಮತ್ತಷ್ಟು ಜಪಾನ್ ಸುದ್ದಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು.